ಐ ಆಮ್ ಬೀಯಿಂಗ್ ವೆರಿ ಪ್ರೌಡ್ ಸನ್ ಆಫ್ ಯು. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಬೀಯಿಂಗ್ ದಿ ಓನರ್ ಆಫ್ ದಿಸ್ ನಕ್ಷತ್ರ ಬೋಟಿಕ್. ನಂಗೆ ತುಂಬ ಖುಷಿ ಆಗುತ್ತೆ ನಾನು ಈ ಥರ ಬೋಟಿಕ್ ಓನರ್ ಆಗಿ ನೋಡೋದಕ್ಕೆ. ನಿಮ್ಮ ಬೋಟಿಕಲ್ಲಿ ಸ್ಟಿಚ್ ಮಾಡಿರೋಂತಹ ಬ್ಲೌಸಸ್ಗಳನ್ನೆಲ್ಲ ಹಾಕ್ಕೊಂಡು ಯಾರು ಟ್ರೈ ಮಾಡಿ ರಿವ್ಯೂಸ್ ಹಾಕಿದಾಗ ನಂಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅಮ್ಮ, ಈ ಬೋಟಿಕ್ ಓಪನ್ ಮಾಡೋಕ್ಕಿಂತ ಮುಂಚೆ ನಿನಗೆ ಏನೇನು ಫಿಯರ್ ಇತ್ತು, ಅಂದರೆ ಏನೇನು ಭಯ ಇತ್ತು ಆ್ಯಕ್ಚುಲಿ, ಏನೇನು ಆಗ್ಬೋದು? ನನಗೆ ಫಿಟ್ಟಿಂಗ್ಗಳು ಸರಿ ಹೋಗುತ್ತೋ ಇಲ್ವೋ, ಕಸ್ಟಮರ್ಗಳು ಹೋದರೆ ಒಬ್ಬರು ಕಸ್ಟಮರ್ ಹೋದಾಗ 3-4 ಜನ ಹೋಗ್ಬಿಡ್ತಾರೆ, ಅದು ಫಿಟ್ಟಿಂಗ್ ಚೆನ್ನಾಗಿ ಬರಬೇಕು ಅನ್ನೋ ಆಸೆ ಇತ್ತು. ಫಸ್ಟ್ ಭಯ ಇತ್ತು, ಇವಾಗ ಭಯ ಏನಿಲ್ಲ, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಅಷ್ಟೆಲ್ಲ ಕಟಿಂಗ್ ಮಾಸ್ಟ್ರುಗಳು ಸಿಗ್ತಿರ್ಲಿಲ್ಲ, ಸ್ಟಿಚಿಂಗ್ ಮಾಡೋರು ಸಿಗ್ತಿರ್ಲಿಲ್ಲ. ಕೆಲವೊಂದಲ್ಲೇ ಭಾಳ ಒಂದು ವಾರ ಬರೋರು ಮತ್ತು ಬಿಟ್ಟು ಹೋಗ್ಬಿಡೋದು, ಹಿಂಗೆಲ್ಲ ಆಗ್ಬಿಡೋದು. ನನಗಂಥದ್ದನ್ನೆಲ್ಲ ಎದುರಿಸ್ಕೊಂಡು ಬಂದಾಗ ಈಗೆಲ್ಲ 4 ವರ್ಷಕ್ಕೆಲ್ಲ ಸೆಟ್ ಆಗಿದೆ. ಫ್ಯಾಮಿಲಿ ಬ್ಯಾಕ್ ಬೋನ್ ಇದ್ದರೆ ಮಾತ್ರ ಯಾವ ಮಹಿಳೆ ಆದರೂ ಮೇಲೆ ಬರ್ಬೋದು. ಒಂದ್ಸರಿ ಸ್ಟಾರ್ಟ್ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂದಾಗ ಸ್ಟಾರ್ಟ್ ಮಾಡಿಬಿಡ್ಬೇಕು. ಆದರೆ ಹೆದರಬಾರ್ದು, ಇಟ್ಟು ಹೆಜ್ಜೆ ಹಿಂದೆ ತೆಗಿಬಾರ್ದು ಅವರು. ಆಮೇಲಿಂದ ಫ್ಯಾಮಿಲಿ ಸಪೋರ್ಟು ಫುಲ್ ಬೇಕಾಗತ್ತೆ. ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡಿರ್ಬೇಕು ಅವರು, ನಾನು ಹಿಂಗೆ ಮಾಡ್ತೀನಿ, ಲೇಟ್ ಆಗುತ್ತೆ, ಬೇಗ ಹೋಗ್ತೀನಿ, ಈ ಥರ ಮಾಡಿದಾಗ ಫ್ಯಾಮಿಲಿ ಫುಲ್ಲು ಬ್ಯಾಕ್ ಬೋನಾಗಿ ನಿಲ್ಲುತ್ತೆ. ಆವಾಗ ಯಾವ ಮಹಿಳೆ ಆದರೂ ಮುಂದೆ ಬರಬಹುದು. ಅವಳು ಧೈರ್ಯಂ ಸರ್ವತ್ರ ಸಾಧನಂ. ಅದು ನಾವು ಧೈರ್ಯವಾಗಿ ಹೆಜ್ಜೆ ಇಟ್ಟರೆ ನಾವು ಮೇಲೆ ಬರಬಹುದು. ಆದರೆ ಇಟ್ಟು ಹೆಜ್ಜೆ ಹಿಂದೆ ತೆಗಿಬಾರ್ದು. ನಾನು ಮಾಡ್ತೀನಿ ಅಂತ ಹೋದಾಗ ಮತ್ತೆ ಹೆದರ್ಕೊಂಡು ಹಿಂದೆ ಸರಿಬಾರ್ದು. ಅದರೊಳಗೆ ಏನಿದೆ ಅಂತ ಹೇಳಿ ಯೋಚನೆ ಮಾಡಿ ಅದನ್ನು ಮಾಡಿದಾಗ ಸಕ್ಸಸ್ ಅಂತೂ ಕಂಡೇ ಕಾಣ್ತಾರೆ. ಅದು ನನ್ನ ಅನುಭವ. ಅಂದರೆ ಏನಂದರೆ ನಮ್ಮ ಕೆಲಸದಲ್ಲಿ ನಮಗೆ ಖುಷಿ ಬರುತ್ತಲ್ಲ, ಅದನ್ನು ಪ್ರತಿಯೊಬ್ಬ ಮಹಿಳೆನೂ ಅವ್ರದ್ದು ಏನೋ ಏನಿದೆ ಅದನ್ನು ಬಿಡುದಲೆ ಮಾಡ್ಕೊಂಡು ಹೋದಾಗ ಅವರಿಗೆ ಖುಷಿ ಬಂದಾಗ ಚೆನ್ನಾಗಿ ನಡೆಯುತ್ತೆ ಅಂತ ನನಗನ್ಸುತ್ತೆ. ಅವ್ರವ್ರಿಗೆ ಏನೇನು ಇಷ್ಟ ಇರುತ್ತೋ, ಒಬ್ಬರಿಗೆ ಬೋಟಿಕ್ ಇಷ್ಟ, ಒಬ್ಬರಿಗೆ ಸಂಗೀತ ಇಷ್ಟ, ಒಬ್ಬರಿಗೆ ಬೇರೆ ಬೇರೆ ಡ್ರಾಯಿಂಗ್ ಇಷ್ಟ, ಅವ್ರವ್ರ ಹಾಬಿಗಳ್ನ ಹಿಂದೆ ನಾನು ಹೆಂಗಸು, ನನಗೆ ವಯಸ್ಸಾಯಿತು, ನನಗೆ ಆಗಲ್ಲಪ್ಪ ಅಂತ ಬಿಡಬಾರ್ದು. ಅವರು ಅದನ್ನು ಗಟ್ಟಿಯಾಗಿ ಮಾಡಿದಾಗ ಅವರಿಗೆ ಖುಷಿ ಬಂದಾಗ ಅವರಿಗೆ ಯಾವುದೇ ರೀತಿ ಏನು ತೊಂದರೆಗಳು ಆಗಲ್ಲ ಅಂತ ನನ್ನ ಅನುಭವ.